ಗೈಸ್, ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು ಯುರೋಪಿಂದ. ಇದು ನನ್ನ 5ನೇ ಲಾಗ್ ಆಗಿರುತ್ತೆ. ನಾನು ಇನ್ನೂ ಇದೇ ಥರ ವಿಡಿಯೋ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಕೈತಿ. ಸಪೋರ್ಟ್ ಮಾಡ್ತೀರಂತ ಅನ್ಕೊಂಡೇನಿ. ಬರ್ರಿ ಇವಾಗ ರೂಮ್ ಹೆಂಗೈತೆ ಅಂತ ನೋಡೋಣ. ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ರೂಮ್ ಎಲ್ಲ. ಗಾರ್ಡನ್ಸ್ ಎಲ್ಲ ಹೆಂಗಿರ್ತವೆ ಇಲ್ಲಿ. ಲಾಕ್ ಎಲ್ಲ ಇರುತ್ತೆ, ಪಾಸ್ವರ್ಡ್ ಇದ್ದು. ಏನು ನೋಡ್ತಾ ಇದ್ದೀರಲ್ಲ, ಎಲ್ಲ ಡ್ರೈವರ್ ರೂಮ್ಸ್ ಇವೆಲ್ಲ ಆಮೇಲೆ ನೀಟಾಗಿ ಎಲ್ಲ ರೂಮ್ಗೂ ಈ ಥರ ನಂಬರ್ಸ್ ಇರ್ತವೆ, ಲಾಕ್ಸ್. ಆಮೇಲೆ ಇಲ್ಲೆಲ್ಲ ನೀಟಾಗಿನೇ ಇಟ್ಕೋಬೇಕು, ಕ್ಲೀನಾಗಿ. ಏನಾದರೂ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ನಮ್ಮ ಫೈನ್ ಹಾಕ್ತಾರೆ. ಬರೀ ಇವಾಗ ನಮ್ಮ ರೂಮ್ ತೋರಿಸ್ತೀನಿ ನಾನು. ಈ ಥರ ಇಲ್ಲಿ ಲಾಕ್ ಇರ್ತಾವೆ. ಕೀ ಎಲ್ಲಾದರೂ ಹೊರಗು ಮುಂದೆ ತೊಗೊಂಡು ಹೋಗಾಗಿಲ್ಲ, ಇಲ್ಲೇ ಇಟ್ಟು ಹೋಗ್ಬೇಕು. ಏನಾದರೂ CC ಕ್ಯಾಮ್ರಾಸ್ ಇರ್ತವೆ ಇಲ್ಲಿ. ಇದು ನಮ್ಮ ರೂಮು. ನೀಟಾಗಿ ಇಟ್ಕೋಬೇಕೆಲ್ಲ. ಇದು ನಮ್ಮೆಲ್ಲ ಗ್ರೋಸರಿ ಇಟ್ಕೊಂಡಿರ್ತೀವಿ, ಇವೆಲ್ಲ ಇವು. ಕಂಪ್ನಿನ ನಮಗೆ ಬೆಡ್ಶೀಟ್, ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿರ್ತೈತಿ ಮತ್ತು ವಿತ್ AC ಈ ರೂಮ್ ಒಳಗೆ. ತೋರಿಸ್ತೀನಿ. ಇಲ್ಲೇನು ಕಾಣುತ್ತಲ್ಲ ನಿಮಗಿದೆ, ಇದು ನಮ್ಮ ಟ್ರೈನಿಂಗ್ ಕ್ಲಾಸ್. ಈ ರೂಮಿಂದ ಇಲ್ಲಿ ಬಂದು ಇಲ್ಲಿ ಕೋಡ್ 95 ಕ್ಲಾಸ್ ಎಲ್ಲ ನಾವು ತೊಗೋತಿರ್ತೀವಿ. ಔಟ್ಸೈಡ್ ಲುಕ್ ಎಲ್ಲ ಕಂಟೈನರ್ಸ್ ಇವೆ. ರೂಮ್ ಡ್ರೈವರ್ಗಳ ರೂಮು. ಟೋಟಲಿ ರೂಮ್ ಯಾವ ಥರ ಕಾಣುತ್ತೆ ನೋಡ್ರಿ. ಈ ಥರ ಕ್ಲೀನಾಗಿ ಇಟ್ಕೋಬೇಕಿಲ್ಲೆಲ್ಲ. ನೋಡಿದ್ರಲ್ಲ ಇಲ್ಲಿ ರೂಮ್ ಹೆಂಗಿರ್ತಾವಂತಂದು. ಆಮೇಲೆ ಈ ರೂಮ್ಸ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ನಾನು ನಿಮಗೆ ಕಿಚನ್ ಮತ್ತು ಬಾತ್ರೂಮ್ ಹೆಂಗಿರ್ತೈತೆ ಅನ್ನೋದು ತೋರಿಸ್ತೇನೆ. ಎಲ್ಲ ಡ್ರೈವರ್ಸ್ ರೂಮ್ಸೇ ಇವೆಲ್ಲ. ಆಮೇಲೆ ಮೇಲ್ಗಡೆನೂ ಇದೆ. ನಾನು ನಿಮಗೆ ಇಲ್ಲಿ ಫಸ್ಟ್ ಕೆಳಗಡೆ ತೋರಿಸಿ ಆಮೇಲೆ ಮೇಲ್ಗಡೆ ಹೆಂಗೈತೆ ಅನ್ನೋ ತೋರಿಸ್ತೀನಿ. ಫಸ್ಟ್ ಇದು ನೋಡ್ಕೊಂಬಿಡ್ರಿ. ಈ ಕಡೆನೂ ಎಲ್ಲ ಇವೆಲ್ಲ ರೂಮ್ಸೇ ಇವು. ಇವೆಲ್ಲ ಸೈರನ್, ಆಮೇಲೆ CC ಕ್ಯಾಮ್ರಾ ಪ್ರತಿಯೊಂದು ರೂಮಿಗೆ ಇದಾವೆ ಇಲ್ಲಿ ಹೊರಗಡೆ. ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದಾವೆ ಇಲ್ಲೆಲ್ಲ. ಯಾಕಂದ್ರೆ ಡೈಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಡ್ರೈವರ್ಸು ನೀಟಾಗಿ ಇಟ್ಕೋತಾರೆ. ನಿಮ್ಗೆ ಕಿಚನ್ ಹೆಂಗೈತೆ ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ನೀಟ್ ಆ್ಯಂಡ್ ಕ್ಲೀನಾಗಿ. ಇದೇ ಕಿಚನ್ ನೋಡ್ರಿ, ಎಷ್ಟು ಕ್ಲೀನ್ ಆಗೈತಿ. ಎಲ್ಲ ಡ್ರೈವರು ಇಲ್ಲೇ ಕುಕ್ ಮಾಡ್ಕೊಳ್ಳೋದು. ಪ್ರತಿಯೊಂದು ಕಂಪ್ನಿನ ಇಲ್ಲಿ ಫೆಸಿಲಿಟಿ ಕೊಟ್ಟೈತಿ. ಯಾರು ಏನು ತರಂಗಿಲ್ಲ ಇಲ್ಲಿ. ಅಂದ್ರೆ ಈ ಗ್ಯಾಸ್ ಆಯಿತು, ಓವೆಲ್ಲ ಆಯಿತು. ಆಮೇಲೆ ಫ್ರಿಜ್ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಕಂಪ್ನಿಯಿಂದನೇ. ಇವೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಬೇಕಂತ ಇಟ್ಕೊಂಡಿರ್ತಾರೆ ಇಲ್ಲಿ ಫ್ಲೋರ್ ಒಳಗಡೆ. ಕಂಪ್ನಿ ಇಷ್ಟೆಲ್ಲ ಫೆಸಿಲಿಟಿ ಕೊಡುತ್ತಿಲ್ಲ ಡ್ರೈವರ್ಗಳು. ಫ್ರಿಜ್ ಆಯಿತು, ಈ ಓವೆಲ್ ಆಯಿತು, ಆಮೇಲೆ ಇಂಡಕ್ಷನ್ ಆಯಿತು, ಎಲ್ಲ ಕಂಪ್ನಿನೇ ಕೊಟ್ಟಿರೋದು ಇಲ್ಲಿ. ನಮ್ಮದೇನಿದ್ರು ಗ್ರೋಸರಿ ತೊಗೊಂಡು ಬರೋದು, ಇಲ್ಲಿ ಕುಕ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಔಟ್ ಸೈಡಿಂದ ಎಲ್ಲ ಕಾಣುತ್ತಿಲ್ಲಿ. ಅವ್ರು ಹೆಂಗೆ ಕೊಟ್ಟಿರ್ತಾರೋ ಅದೇ ಥರ ಕೊಡ್ಬೇಕು. ಯಾಕಂದರೆ ಹೋಗೋ ಟೈಮಲ್ಲಿ ಬೇರೆ ಡ್ರೈವರ್ಸು ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಇದು ಸ್ನಾನ ಮಾಡೋದಿದೆ.
ಈ ಥರ ಇರ್ತವೆ ಎಲ್ರಿಗೂ ಒಂದೇ ಥರ ಬಾತ್ರೂಮ್. ಇಲ್ಲಿ ಕರ್ಟನ್ ಥರ ಇಲ್ಲಿ ರೂಮ್ ಡೋರ್ ಎಲ್ಲ ಏನು ಇರೋದಿಲ್ಲ. ಇಲ್ಲಿ ಈ ಥರ ಹಾಟ್ ವಾಟ್ರ್ ಬರ್ತವೆ ಮತ್ತು ಕೋಲ್ಡ್ ವಾಟ್ರ್ ಬರ್ತವೆ. ಈ ಥರ ಈ ಕಡೆ ಟರ್ನ್ ಮಾಡಿದ್ರೆ ಹಾಟ್ ವಾಟ್ರ್, ಈ ಕಡೆ ಟರ್ನ್ ಮಾಡಿದ್ರೆ ಕೋಲ್ಡ್ ವಾಟ್ರ್. ಇದೆಲ್ಲ ವಾಶ್ರೂಮ್ಸ್. ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಕ್ಲೀನಾಗೇ ಇರುತ್ತೆ ಇದೆಲ್ಲ. ಇದರೆಲ್ಲ ನೀವೀಗ ಕೆಳಗಿನ ಫ್ಲೋರಿಂದ ಟ್ರಾವೆಲ್ಸಿಗೆ ಯಾವ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ತೋರಿಸಿ. ಈಗ ಮೇಲಿನ ಫ್ಲೋರ್ ಹೆಂಗೈತೆ ಅನ್ನೋದು ತೋರಿಸ್ತೀನಿ ಬರೀ ನಿಮಗೆಲ್ಲ. ಇಲ್ಲ ರೂಮ್ಸ್ ಸಿಕ್ಕಾಪಟ್ಟೆ ಕ್ಲೀನ್, ಡೈಲಿ ಕ್ಲೀನ್ ಮಾಡ್ತಾರೆ, ಎಲ್ಲರೂ ಕ್ಲೀನಾಗಿ ಇಟ್ಕೊಡ್ತಾರೆ. ಇದೆಲ್ಲ ಇದು ಲೈಟ್ ಏನದು ಅಂದರೆ ಆಟೋಮೆಟಿಕ್ ಆನ್ ಆಗ್ತದೆ. ಎಲ್ಲ ಆಗ್ತಾ ಇರ್ತವೆ. ಯಾರಾದರೂ ನಡ್ಕೊಂಬಂದ್ರೆ ಸಾಧ್ಯ ತಾನು ಆಟೋಮೆಟಿಕ್ ಆನ್ ಆಗ್ತದೆ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿರಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ. ಆಮೇಲೆ ನನ್ನ ವಿಡಿಯೋ ಒಳಗೆ ನೋಡಿರ್ಬೋದು, ಜಾಸ್ತಿ ಎಡಿಟ್ ಅಂತೂ ನಾನು ಮಾಡ್ತಿಲ್ಲ. ಯಾಕಂದ್ರೆ ಒರಿಜಿನಾಲಿಟಿ ಆಗಿರಲಿ ಅಂತ ಇಲ್ಲ ಹೆಂಗಿರುತ್ತೆ ಅಂತ ತೋರಿಸೋದು. ನಾನು ಎಡಿಟ್ ಒಳಗೆ ಏನು ಮಾಡೋಂಗಿಲ್ಲ. ನಾನು ಇಲ್ಲೇ 8 ರೂಮ್ ಇದ್ದಾವೆ. ಇದೊಂದು ನೋಡ್ಬೋದು. ನಿಮ್ಗೆ ಮುಂದೆ ಹೆಂಗೈತೆ ಅಂತ ತೋರಿಸ್ತೀನಿ ಬಿಡಿ. ಇದೆಲ್ಲ ರೂಮ್ಸ್ ಇರೋದು. ನೋಡ್ರಿ ಯಾವ ಥರ ಕಾಣುತ್ತಿಲ್ಲಿ. ಇದು ಸೆಕೆಂಡ್ ಫ್ಲೋರ್. ಇದು ಟ್ರೈನಿಂಗ್ ಇಲ್ಲೂ ನಡೀತಾ ಇರುತ್ತೆ. ಅದು ಕೋನ್ ಏನು ಇಟ್ಟಿದ್ದಾರಲ್ಲ, ಎಲ್ಲ ಸ್ಟ್ರೇಟ್ ರಿವರ್ಸ್ ಹಾಕ್ತಾ ಇರ್ತಾರೆ ಇಲ್ಲೆಲ್ಲ. ಈಗ ಅಲ್ಲಿಂದ ಬರೋ ಡ್ರೈವರ್ಗಳು ಏನು ಚಿಂತೆ ಮಾಡೋಕೆ ಹೋಗ್ಬಿಡ್ರಿ. ಇಲ್ಲಿ ಬಂದಾದ್ಮೇಲೆ ನಾವು ಸ್ನಾನ ಎಲ್ಲಿ ಮಾಡ್ಬೇಕು, ಏನು ಮಾಡ್ಬೇಕಂತಂದು ನೀವು ಅಲ್ಲಿಂದ ಇಲ್ಲಿ ಬಂದ್ರೆ ಕಂಪ್ನಿ ಒಳಗೆ ಜಾಯ್ನ್ ಆದ್ರಿ ಅಂದ್ರೆ ಇಲ್ಲಿ ಕಂಪ್ನಿ ಒಳಗೆ ಎಲ್ಲ ನಿಮಗೆ ಫೆಸಿಲಿಟಿ ಇರ್ತವೆ. ಕುಕ್ಕಿಂಗಿಂದ ಹಿಡ್ದು ನಿಮ್ಗೆ ಬಾತ್ರೂಮ್ ಎಲ್ಲ ವ್ಯವಸ್ಥೆನೇ ಇರ್ತವೆ. ಆಮೇಲೆ ನೀವು ಟ್ರಕ್ ತೊಗೊಂಡು ಲೈನ್ ಮೇಲೆ ಹೋದಾಗ ವರ್ಕಿಗೆ ಜಾಯ್ನ್ ಆದಮೇಲೆ ನಿಮ್ಗೆ ಎಲ್ಲಿ ಪೆಟ್ರೋಲ್ ಬಂಕ್ ಇರ್ತಾವಲ್ಲ ಅಲ್ಲೆಲ್ಲ ನಿಮಗೆ ಪೇಡ್ ವಾಶ್ರೂಮ್ಸ್ ಅಂತ ಇರ್ತವೆ. ಆಮೇಲೆ ವಾಷಿಂಗ್ ಮಷಿನ್ ಇರ್ತೈತಿ. ನೀವು ಅವನ್ನೆಲ್ಲ ಯೂಸ್ ಮಾಡ್ಕೋಬೋದು. ಈ ಇಂಡ್ಯಾದಲ್ಲಿ ನಾವು ಡಾಬಾದಲ್ಲಿ ಹೋದಾಗ ಸ್ನಾನ ಮಾಡ್ತೀವಿ, ಔಟ್ಸೈಡ್ ಆ ಥರ ಏನು ಇಲ್ಲ ಇಲ್ಲೆಲ್ಲ ಡ್ರೈವರ್ಸ್ಗಳಿಗೆ ಯಾವ ಥರ ಫೆಸಿಲಿಟಿ ಬೇಕು ಅದೆಲ್ಲ ಥರ ಇದ್ದಾವಿಲ್ಲ. ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಬರ್ರಿ, ಒಳ್ಳೇದಾಗ್ತೈತಿ ಎಲ್ಲರಿಗೂ. ಇವಾಗ ಮುಂದಿನ ಹೆಂಗೈತೆ ಅಂತಂದು ತೋರಿಸ್ಕೊಂಡು ಬರ್ರಿ. ನಿಮ್ಗೆ ಚೆನ್ನಾಗೈತೆ ಅಂತ ನೋಡೋಣ. ಇವೆಲ್ಲ ಡ್ರೈವರ್ಸ್ ರೂಮ್ ಇವೆಲ್ಲ. ಇದೆಲ್ಲ ಕಿಚನ್ ಫೆಸಿಲಿಟಿ ಇದನ್ನೆಲ್ಲ ನಿಮ್ಗೆ ಫಸ್ಟ್ ಫ್ಲೋರ್ ಒಳಗೆ ಹೆಂಗಿತ್ತು ಸೆಕೆಂಡ್ ಫ್ಲೋರ್ ಒಳಗೆ ನೋಡಿದ್ರಲ್ಲ. ಈ ಕಿಚನ್ ಹೆಂಗೈತೆ ಅಂತಂದ್ರೆ ಇದು ಬಾತ್ರೂಮ್ ಇದೆ. ಮೇಲ್ಗಡೆ ಫ್ಲೋರ್ ಎಲ್ಲ ಫ್ಲೋರಿಗೂ ಬಾತ್ರೂಮ್ಸ್ ಇದ್ದಾವೆ ಈ ಥರ. ಇಲ್ಲಿ ಔಟ್ಸೈಡ್ ವ್ಯೂ ನೋಡ್ರಿ. ಇಲ್ಲಿ ಅದು ನಮ್ಮ ಗಾಡಿ ಎಲ್ಲ ನಿಂತಿರ್ತವೆ, ಯೂನಿಟ್ಸ್ ಮತ್ತು ಟ್ರೈಲರ್ಸ್ ಅವೆಲ್ಲ ಅಲ್ಲಿ. ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.